ಹುಡುಗರಿಗೆ ಅವ್ರು ಯಾವ ರೀತಿ ಮಾತಾಡ್ತಿದ್ರು ಅಂತ. ಲಕ್ಷ್ಮಿ ವಿಚಾರ ಲಕ್ಷ್ಮಿ ವಿಚಾರ ಲಕ್ಷ್ಮಿ ವಿಚಾರ ನನ್ನ ಲಕ್ಷ್ಮಿ ವಿಚಾರ ನೋಡಿ, ನಿನ್ನ ಮನಸ್ಸಿನ ಒಂದು ಲಕ್ಷ್ಮಿ ವಿಚಾರ ಕಟಕಟ 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 ಅಂತ ಹುಂಟಾ ಇಲ್ವಾ? ನಿಜ ಆದ್ರೆ ನಿಜಾನು, ಸುಳ್ಳಾದ್ರೆ ಸುಳ್ಳು, ಸುಳ್ಳು ತಟ್ಪಟ ಬಾಣ ಬಿಡ್ಬಿಡ್ಕೆ ರಾಮಾಯ್ತಾವ. ನನ್ನೂರು ದೂರ ಅಲ್ಲ, ದೇಶ ಅಲ್ಲ, ಮೀಸಿದ ಬೆಳ್ಳಿ ತೋಟ, ಕಡಪದ ಕಲ್ಲೂರು, ಚೆಳ್ಳೆಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಹುಟ್ಟು, ಒಂದು ಚಿಟ್ಟು, ಒಂದು ಯಂತ್ರ, ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ, ಒಂದು ಪಿಸಾಚಿ ಅಂತಂದ್ರೆ ಒಂದು ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರಿಗೆ ಕಳಿಸ್ಕೊಟ್ಬಿಡು. ನಾನು ಮಾರನೇ ದಿನ ಒಂದು ಕಂಡ್ಕೊಟ್ಕೊಬಿಡ್ತೀನಿ. ಅರ್ಥವಾಯ್ತಾ? ಓದೋಷ್ಟಿಂದ ನೀನು ಹಣೆ ಬರಲ್ಲ, ಟೇಮು ಅಲ್ಲ, ಗ್ರಾಚಾರ ಪಾಪ ಕೆಡ್ದಾಗೋಯ್ತು. ನಡೀತದ ನಿಂತೋಗ್ಬಿಟ್ಟೆ, ನಿಂತಿದ್ದನು ಕುಂತೋಗ್ಬಿಟ್ಟೆ, ಕುಂತಿದ್ದನು ಕುಸ್ತೋಗ್ಬಿಟ್ಟೆ, ಕುಸ್ತೋದನ್ನು ಮಲಗೋಗ್ಬಿಟ್ಟೆ. ಪಾಪ ಒಂದು ಹಣ ಮಾಡ್ಬೇಕು, ಒಂದು ಆಸ್ತಿ ಮಾಡ್ಬೇಕು, ಒಂದು ಗತೆ ತೆಗಿಬೇಕು, 3 ಮುತ್ತಂತ ಹೆಣ್ಮಕ್ಳನ್ನ ಮದುವೆ ಮಾಡಿ ತಣ್ಣಗ್ ಬದುಕ್ಬೇಕು ಅನ್ನೋ ಯೋಗ ನಿನ್ನ ಹಣೆಯಲ್ಲಿ ಬರ್ದಿತ್ತು. ನಾನು ಹೇಳಿದ್ದಲ್ಲ, ಹಣೆ ಬರ ಅಂದ್ರೆ ಹಣೆ ಬರಲ್ಲ, ಟೇಮು ಅಂದ್ರೆ ಟೇಮು ಅಲ್ಲ, ಗ್ರಾಚಾರ ಪಾಪ ಕೆಡ್ತಾಗೋಯ್ತು. ನೀನ್ ಇಟ್ಟಜ್ಜೆ ಹಿಂದಕ್ಕೆ ಆಗ್ಬಿಡ್ತು, ತೊಟ್ಬಟ್ಟೆ ಚಿಂದಿ ಆಗ್ಬಿಡ್ತು. ಪಾಪ ಸೊಪ್ಪು ಸೂರೋದಂಗೆ ಸೂರೋಗ್ಬಿಟ್ಟೆ. ಅರ್ಥವಾಯ್ತಾ? ಯಜಮಾನ ನಿಮ್ಮ ಹೆಸರೇನು? ರಾಚಿ. ಅದೇ ಹೆಸರು ರಾಚಿ. ರಾಚಿ ಅನ್ನೋ ಹೆಸರಿಗೆ ಮಾಡಿದ ಕೆಲಸ ರೈಟ್ ಅಥವಾ ಮಿಸ್ಟೇಕ್ ಇಲ್ವ ಅಂತ ಕೇಳ್ತೀರ ಯಜಮಾನ್ರೆ? ಹೂವ ನೀನ್ ನಾಚ್ಕೊಬೇಡಿ, ಯಾಕೆ ಇಂಗ್ಲಿಷ್ ನಾಚ್ಕೊತಿರಲ್ಲ? ರಾಚಿ ಅನ್ನೋ ಹೆಸರಿಗೆ ಮಾಡಿದ ಕೆಲಸ ರೈಟ್ ಅಥವಾ ಮಿಸ್ಟೇಕ್ ಇಲ್ವ ಅಂತ ಕೇಳ್ತೀರ ಯಜಮಾನ್ರೆ? ಪ್ರಾಚೀನ ಹೆಸರಿಗೆ ಮೇಷ, ಋಷು, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ಋಷಿಕ, ಧನುಷು, ಮಕರ, ಕುಂಭ, ಮೀನ. ಪ್ರಾಚೀನ ಹೆಸರಿಗೆ ನೀವು ಮಾಡಿದ ಕೆಲಸ ರೈಟ್ ಅಥವಾ ಮಿಸ್ಟೇಕ್ ಇಲ್ಲ ಅಂತ ಹೇಳ್ತೀನಿ. ನಾನು ಹೇಳ್ದಂಗೆ ನೀವು ಮಾಡ್ಬೇಕು. ರಾಚಿ ಅವರೇ ತಲೆ ಎತ್ತೀನಿ. ಯಾಕೆ? ನೀವು ಮಂಗಳವಾರ ದಿವಸ ಮಕಚಾವರ ಮಾಡಿಸ್ಬೇಡಿ. ಅರ್ಥವಾಯ್ತಾ? ಮಂಗಳವಾರ ದಿವಸ ಮಕಚಾವರ ಮಾಡಿಸ್ಬೇಡಿ. ಬುಧವಾರ ಹೊಸ ಬಟ್ಟೆ ಧರಿಸಬೇಡಿ. ಬೇಸ್ತವಾರ ಮುಳ್ಳು ಕಡೆ ಪ್ರಯಾಣ ಹೋಗ್ಬೇಡಿ. ಅರ್ಥವಾಯ್ತಾ? ಭಾರಿ ದೊಡ್ಡ ಮನ್ಸರು ಮಗ. ಇವ್ರಪ್ಪನಿಗೆ ಒಂದು ಊದು ಕಡ್ಡಿಗೆ ಕೊಟ್ರೆ ಊರಿಗೆಲ್ಲ ಬೆಂಕಿ ಹಾಕಿ ಬಂದ್ಬಿಡ್ತಿದ್ದ ಪುಣ್ಯಾತ್ಮ ಅಂತ. ಪುಣ್ಯಾತ್ಮರ ಮಗ ನಮ್ಮ ರಾಜಿಯವರು. ಏನ್ ಸಾಮಾನ್ಯದವರಲ್ಲ. ನಿಮ್ಗೆ ಹಾಕ್ದಿರೋದಕ್ಕೊಂದು ಮೀಶಿಕೊನೆ ಒಂದು ಅರ್ಥವಾಯ್ತಾ? ಒಂದು ಗಂಡಸು ಜಾತಿ ನಿಮ್ ಎದುರು ಹೋದ್ರು ಉಂಟ ಇಲ್ವೋ? ನಿಮ್ ಗಂಡಸುದೇ ಅವಳಿ ಜಾಸ್ತಿ, ಹೆಂಗ್ಸದಲ್ಲ. ಅದಕ್ಕೆ ಒಂದು ಒಳ್ಳೆ ಕಂಟು ಕೊಟ್ಕೊಡ್ತೀನಿ. ನಾನೇನ್ ಜಾಸ್ತಿ ಕೇಳೋದಿಲ್ಲ, ರಾಶಿ ಸಂಪತ್ ಕೇಳೋದಿಲ್ಲ. 3 ತೊಲೆ ಬೆಳ್ಳಿ, 3 ತೊಲೆ ಬಂಗಾರ, 3 ತೊಲೆ ಕಬ್ಬಿಣ ಕೊಟ್ಬಿಡು. ಒಂದು ಗಟ್ಟಿ ಯಂತ್ರ ಮಾಡಿ ನಿನ್ನ ಬಲಗೆರೆ ಎತ್ತಿಗೆ ಕೊಟ್ಬಿಡ್ತೀನಿ. ಅಣ್ಣ ಯೋಚನೆ ಮಾಡ್ತಾವನೆ, 3 ತೊಲೆ ಬೆಳ್ಳಿ, 3 ತೊಲೆ ಬಂಗಾರ ಇದ್ದಿದ್ರೆ ಯಾಕಪ್ಪ ನಿನ್ ಕಾಯಕ್ ಬರ್ತಿದ್ದೆ, ಮನೇಲಿ ಬೀರ್ ಕಾಯಕ್ ಕೂತ್ಕೊಳ್ಳುವೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಿರೋದು. ಪಾಪ ನೊಂದಿರೋ ಜೀವ ಈಗಾಗ್ಲೇ ಮಾರಿಗೆ ಎರ್ಗೆ ನೋವು ತಿಂದೈತೆ. ಹಾಗಾಗಿ ನಾನ್ ಜಾಸ್ತಿ ಕೇಳೋದಿಲ್ಲ. 3 ತೊಲೆ ಬೆಳ್ಳಿ ಅಂದ್ರೆ 3 ಬೆಳ್ಳುಳ್ಳಿ, ಅದ್ರ ಬದಲಾಗಿ 3 ತೊಲೆ ಬಂಗಾರ ಅಂದ್ರೆ 3 ಹಷ್ಟುಕೊನೆ, 3 ತೊಲೆ ಕಬ್ಬಿಣ ಅಂದ್ರೆ 3 ಕರೀದ್ಲು ಕೊಟ್ಬಿಡು. ಒಂದು ಗಟ್ಟಿ ಯಂತ್ರ ಮಾಡಿ ನಿನ್ನ ಬಲಗೆರೆ ಇಟ್ಟಿಗೆ ಕಟ್ಬಿಡ ಅಂತಂದ್ರೆ ಆ ಬೆರ್ಕೆ ನನ್ನ ಮಗ ಮುಂದಿನ ಮಂಗಳವಾರದಲ್ಲಿ ಮಠ ಮಧ್ಯಾಹ್ನದಲ್ಲಿ ಪಕ್ಕ ಅಂತ ರಕ್ತಕಾರಿ ನಟ್ಟಿ ಬಾಗಿಲು ಒಂದ್ ಸಾಯಿಲ್ ಅಂದ್ರೆ ಮರ್ದ ನನ್ನ ಮಗನೆ ನನ್ನ ನಟ್ಟಿ ಬಾಗಿಲು ಹತ್ತು ಬೇಡ ಅಂತ ಹೋಗ್ದು ಕಳ್ಸ್ಬಿಡು. ನಾನು ಹೇಳಿದ ಕೆಲಸ ಪಾಸ್ ಆಯ್ತು ಅಂತಂದ್ರೆ ಒಂದ್ ಪಲ್ಲ ರಾಗಿಯೋ, ಒಂದ್ ಪಲ್ಲ ಜೋಳವೋ, ನಿಂದ್ ಯಾವ್ದಾರ ಹಳೆ ಪ್ಯಾಂಟೋ ಸೀರೆಯೋ, ಇಲ್ಲ ನಿನ್ ಸೀರಿಯಲ್ ಬಾ ಒಂದ್ ಸೀರೆಯೋ ಎಲ್ಲ ಕೊಟ್ಬಿಡು. ನಮ್ಮ ರಾಜಿಯಣ್ಣ ಕೊಟ್ರು ಜೋಡಿ ಕೋಳಿ ಕೊಟ್ಬಿಡು. ಒಂದ್ ಕೈಗೆ 200 ರೂಪಾಯಿ ಕಾಸು ಕೊಟ್ಬಿಡು. ನಮ್ಮ ರಾಜಿಯಣ್ಣ ಕೊಟ್ರು ಅಂತ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ರಾಗಿ ಮುದ್ದಲ್ಲಿ ಫೇಮಸ್ ಮಾಡ್ಬಿಡ್ತೀನಿ ಇನ್ನ ಅಂತ ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ರು. ಯಾರು? ಆಗಿನ ಕಾಲದಲ್ಲಿ ಭಿಕ್ಷಾಟನೆ ಮಾಡುವಂತ ಬುಡ್ಬುಡಿಕೆಯವರು. ಆದ್ರೆ ಈಗಿನ ಕಾಲದಲ್ಲಿ ಭಿಕ್ಷಾಟನೆ ಮಾಡ್ತಾರೆ. ಈಗಿನ ಕಾಲದ ಭಿಕ್ಷುಕರು ಯಾವ ರೀತಿ? ಅಪ್ಪ ಊಟ ಮಾಡಿಲ್ಲ, 50 ರೂಪಾಯಿ ಕಾಸು ಕೊಡು ಅಂತ ಕೇಳ್ತಾರೆ. ಅಣ್ಣ ನನ್ ಜೇಬಲ್ಲಿ ದುಡ್ಡಿಲ್ಲ ಕಣಪ್ಪ. ಪರವಾಗಿಲ್ಲ ಅಣ್ಣ, ಫೋನ್ ಪೇನೆ ಮಾಡು ಅಂತ. ಫೋನ್ ಪೇ ಇಲ್ಲ ಕಣಪ್ಪ, ಅಂತ ಇರೋದು ATM ಕಾರ್ಡು ಅಂದ್ರೆ. ಪರವಾಗಿಲ್ಲ ಅಣ್ಣ ಅಂತ ಸ್ವೈಪ್ ಮಿಷಿನ್ ಅದೇ, ನಂಬರ್ ಹೇಳಿ ಹೊಡ್ಕೊಂಡು ತಗತೀನಿ ಅಂತಾರೆ. ಹಂಗಾಗಿ ಅವತ್ತಿನ ಕಾಲ ಹಂಗಿತ್ತು, ಇವತ್ತಿನ ಕಾಲ ಹಿಂಗಾಗದೆ. ಹಾಗಾಗಿ ಇವೆಲ್ಲವನ್ನ ನಾವು ವಿಚಾರ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಮತ್ತೊಂದು ಗೀತೆಯನ್ನ ಕೇಳೋಣ ಬಂಧುಗಳೇ.